ಓಂ ನಮೋ ವೆಂಕಟೇಶಾಯ. ವೆಲ್ಕಮ್ ಟು ಮೈ ಚಾನಲ್. ನೀವು ಎಲ್ಲರೂ ತಿರುಪತಿಗೆ ಹೋಗೇ ಇರ್ತೀರಾ, ಹೋಗಬೇಕು ಅಂತ ಎಷ್ಟೋ ಜನ ಪ್ಲ್ಯಾನ್ ಕೂಡ ಮಾಡಿರ್ತೀರ. ಆದರೆ ಕೆಲವರು ಗೊತ್ತಿಲ್ಲದೇ ಎಷ್ಟೋ ತಪ್ಪುಗಳನ್ನು ಮಾಡಿ ಅದರಿಂದ ಎಷ್ಟೋ ಪಾಪಗಳನ್ನು ಹೊತ್ಕೊಂಡು ಬಂದಿರ್ತೀರ, ಇಲ್ಲ ದೋಷಗಳು ನಮಗೆ ತುಂಬ್ಕೊಂಡು ಬಂದಿರ್ತೀರ. ಅದರಿಂದ ಯಾವ್ಯಾವ ತಪ್ಪುಗಳನ್ನು ನಾವು ಈ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಲಿಯುಗದ ಪ್ರತ್ಯಕ್ಷ ದೈವ ಅಂತಲೇ ನಮ್ಮ ತಿಮ್ಮಪ್ಪನ ಕರಿತೀವಿ. ತಿರುಪತಿಗೆ ಹೋದ್ಮೇಲೆ ವಾಪಸ್ ಬಂದಾಗ ಆಗುವಂಥ ಅನುಭವ ಮತ್ತು ಆಗುವಂತಹ ಪಾಸಿಟಿವಿಟಿ ಇದೆಯಲ್ಲ, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅದು ಹೋಗಿರೋರಿಗೆ ಮಾತ್ರ ಗೊತ್ತು. ಆದರೆ ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ. ಆ ತಪ್ಪುಗಳು ಇನ್ಮೇಲೆ ಆಗಬಾರ್ದು, ಯಾವತ್ತೂ ಆಗಬಾರ್ದು, ಆ ತಪ್ಪುಗಳ ದೋಷ ನಮ್ಮ ಮೇಲೆ ಬರಬಾರ್ದು ಅಂದರೆ ಕೆಲವು ತಪ್ಪುಗಳನ್ನು ನಾವು ತಿದ್ದುಕೊಂಡು ನಡಿಬೇಕು. ನೀವು ಈ ತಪ್ಪುಗಳನ್ನು ಮಾಡಿದರೆ ನೆಕ್ಸ್ಟ್ ಟೈಮ್ ಹೋದಾಗ ಆ ತಪ್ಪುಗಳನ್ನು ಮಾಡಬೇಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ ಮಾಡಿ. ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂದರೆ, ಮೊದಲನೇದಾಗಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡದೆ ತಿಮ್ಮಪ್ಪನ ದರ್ಶನ ಮಾಡಲೇಬಾರ್ದು. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡಿಕೊಂಡೇ ನೀವು ಮೇಲೋಗಬೇಕು. ಮೇಲೋಗಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅನ್ನೋದು ಒಂದು ಪ್ರತೀತಿ. ಮತ್ತು ನೀವು ಮೇಲೆ ತಿರುಮಲಗೆ ಹೋಗ್ತಿರಲ್ಲ, ತಿರುಮಲಗೆ ಹೋದ್ಮೇಲೆ ಅಲ್ಲಿ ವರಹಸ್ವಾಮಿಯ ದರ್ಶನ ಮಾಡಲೇಬೇಕು. ವರಹಸ್ವಾಮಿಯ ದರ್ಶನ ಮಾಡ್ದಲೇ ನೀವು ತಿಮ್ಮಪ್ಪನ ದರ್ಶನ ಮಾಡೋದು. ವರಹಸ್ವಾಮಿಯೇ ನಿಜವಾದ ಯಜಮಾನ. ತಿರುಮಲದ ನಿಜವಾದ ಯಜಮಾನ ಅಂದರೆ ವರಹಸ್ವಾಮಿ. ಸೊ ಅದರಿಂದ ಫಸ್ಟ್ ನೀವು ವರಹಸ್ವಾಮಿಯ ದರ್ಶನವನ್ನು ಮಾಡಿಕೊಂಡೇ ನೀವು ತಿಮ್ಮಪ್ಪನ ದರ್ಶನ ಮಾಡಬೇಕು. ಮತ್ತು ಬಟ್ಟೆ, ನಾವು ಹಾಕೋ ಉಡುಪು ಇದೆಯಲ್ಲ, ಅದು ಬೇರೆಯವರಿಗೆ ಅಸಹ್ಯ ತರೋ ಥರ ಅಥವಾ ಮುಜುಗರ ಆಗೋ ಥರ ಯಾವತ್ತೂ ಇರಬಾರ್ದು. ನಾವು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು 4 ಜನಕ್ಕೆ ಗೌರವ ತರೋ ಥರ ಇರಬೇಕೇ ವಿನಃ ಅದು ಬೇರೆಯವ್ರಿಗೆ ಅಸಹ್ಯ ಅನಿಸೋ ಅಷ್ಟು ಕೀಳ ಮಟ್ಟದಲ್ಲಿ ಇರಬಾರ್ದು. ನಾನು ಎಷ್ಟೋ ಸಲ ಕೆಲವರು ನೋಡಿದ್ದೀನಿ, ಶಾರ್ಟ್ ಕುರ್ತೀಸ್ ಹಾಕ್ಕೊಂಡಿರ್ತಾರೆ, ಜೀನ್ಸ್ ಹಾಕ್ಕೊಂಡಿರ್ತೀರ. ಈ ಥರ ಎಲ್ಲ ಬಟ್ಟೆಗಳನ್ನು ನೀವು ತಿರುಪತಿಯಲ್ಲಿ ವೇರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಟಿ ಟಿ ಡಿಯಿಂದ ನಿಮಗೆ ದರ್ಶನಕ್ಕೆ ಮಾತ್ರ ಬಿಡೋದೇ ಇಲ್ಲ. ನೀವು ಎಷ್ಟೇ ಅಮೌಂಟ್ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ, ನಾನು ಕಷ್ಟಪಟ್ಕೊಂಡು ಬಂದಿದ್ದೀನಿ ಅಂದರೂ ಸಮೇತ ತಿಮ್ಮಪ್ಪನ ದರ್ಶನಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಅದರಿಂದ ಒಳ್ಳೆ ನಿಮ್ಮ ನೋಡೋರಿಗೆ ಒಂದು ಸ್ವಲ್ಪ ಅಸಹ್ಯ ಅನ್ನಿಸದೇ ಇರುವಂಥ ಒಳ್ಳೆಯ ಉಡುಪುಗಳನ್ನು ಧರಿಸಿ. ಅಂದರೆ ಹೆಣ್ಮಕ್ಳು ಸ್ಯಾರಿ, ಚೂಡಿದಾರು, ಅದಕ್ಕೆ ವಿತ್ ವೇಲು, ಗಂಡು ಮಕ್ಕಳಾದರೆ ಪಂಚೆ ಶಲ್ಯಗಳನ್ನು ಧರಿಸಿ ಆ ಥರ ಒಳ್ಳೆಯ ಉಡುಪುಗಳನ್ನು ಹಾಕ್ಕೊಂಡು ತಿಮ್ಮಪ್ಪನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತೀನಿ. 4ನೇದು ಲಡ್ಡು ಪ್ರಸಾದ ಮತ್ತು ಅನ್ನ ಪ್ರಸಾದ. ಲಡ್ಡು ಪ್ರಸಾದ ಕೌಂಟ್ರಲ್ಲಂತೂ ನಾನು ತುಂಬ ನೋಡಿದ್ದೀನಿ. ಪ್ರಸಾದ ತೊಗೊಂಡಿರ್ತೀರ, ಅಲ್ಲೇ ತಿಂತೀರಾ, ಕೈನೆಲ್ಲ ಅಲ್ಲೇ ಕೊಡುಕಂತೀರ, ಬಟ್ಟೆ ಒರೆಸ್ಕೊಂತೀರ. ಈ ಥರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ್ರಿ. ಪ್ರಸಾದ ಆದಮೇಲೆ ಅದಕ್ಕೊಂದು ಗೌರವ ಇರುತ್ತೆ. ತಿಮ್ಮಪ್ಪನೇ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಒಂದು ಧೈರ್ಯ ಅದು ಪ್ರಸಾದ, ಅದ್ರ ಸಂಕೇತ. ನೀವು ಆ ಪ್ರಸಾದನ ತೊಗೊಂಡು ಬಂದು ಮನೆಯಲ್ಲಿ ನೀವು ಪೂಜೆ ಮಾಡ್ತೀರಾ, 4 ಜನಕ್ಕೆ ಕೊಡ್ತೀರಾ. ಅದರಿಂದ ಅದನ್ನು ಗೌರವದಿಂದ ಕಾಣ್ರಿ. ಎಷ್ಟೋ ಜನ ಅದನ್ನು ದುಡ್ಡಿಗೂ ಮಾರಾಟ ಮಾಡ್ತಾರೆ. ಸೊ ಅದನ್ನು ಗೌರವದಿಂದ ಕಾಣ್ರಿ. ಮತ್ತು ಅನ್ನ ಪ್ರಸಾದದಲ್ಲಿ ಹೋಗ್ತೀರಾ, ನಿಮಗೆ ಊಟ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಅದು ಸ್ವಾಮಿಯ ಪ್ರತಿರೂಪ ಅಂತಲೇ ಹೇಳ್ಬೋದು ಅನ್ನ ಪ್ರಸಾದನ. ಸೊ ಊಟ ನಿಮಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬನ್ನಿ, ವೇಸ್ಟ್ ಮಾಡಬೇಡಿ. ಅದು ಒಂದು, ಆ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಮತ್ತು ಅಧಾರ್ಮಿಕವಾಗಿ ನಡ್ಕೋಬಾರ್ದು. ಯಾವತ್ತೂ ತಿರುಮಲದಲ್ಲಿ ನೀವು ಅಧರ್ಮೀಯರಾಗಿ ಯಾವತ್ತೂ ನಡ್ಕೋಬಾರ್ದು. ಅಂದರೆ ಧೂಮಪಾನ ಮಾಡಿಕೊಂಡು ಸ್ವಾಮಿಯ ದರ್ಶನಕ್ಕೆ ಹೋಗೋದು, ಇದಂತೂ ತುಂಬ ದೊಡ್ಡ ತಪ್ಪು. ಮತ್ತು ಅನಾಚಾರಗಳನ್ನು ಮಾಡೋದು, ಸ್ವಾಮಿ ದರ್ಶನ ಮಾಡುವಾಗ ಏನಾದರೂ ಕೆಟ್ಟ ಯೋಚನೆಗಳನ್ನು ಮಾಡೋದು, ಈ ಥರ ಯಾವತ್ತೂ ಮಾಡಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ನನಗೆ ಗೊತ್ತಿರೋ ಅಂಥ ಇಷ್ಟು ತಪ್ಪುಗಳನ್ನು ದಯವಿಟ್ಟು ಯಾರು ತಿರುಮಲಕ್ಕೆ ಹೋದಾಗ, ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ದಯವಿಟ್ಟು ಮಾಡಬೇಡಿ. ಹೋಗ್ಬೇಕಂತ ಅಂದ್ಕೊಂಡಿರೋರು ಸಹ ಇವನ್ನ ತಲೆಯಲ್ಲಿ ಇಟ್ಕೊಂಡು ಹೋಗ್ರಿ. ದಯವಿಟ್ಟು ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.